ಗುರುಮುಖದಲ್ಲಿ ಬದ್ಧನಾಗಿ ಅಣವಮಲ ಮಾಯಾಮಲ ಕಾರ್ಮಿಕ ಮಲಗಳನ್ನು ತಿಳ್ಕೊಂಡು ಅವುಗಳನ್ನು ತನುವಿನಿಂದ ಮನಸ್ಸಿನಿಂದ ಆತ್ಮದಿಂದ ತಿರಸ್ಕರಿಸಿ ಅವುಗಳ ಲೋಪವನ್ನು ಕಳ್ಕೊಂಡು ಕನ್ನಡಿಗೆ ಧೂಳು ಕುಂತಿರ್ತದೆ, ಅದನ್ನು ಒರೆಸಿದಾಗ ಮುಖ ಸ್ಪಷ್ಟ ಕಾಣುತ್ತದೆ. ಹಂಗ ಆತ್ಮನಿಗೆ ಅಣವಮಲ ಮಾಯಾಮಲ ಕಾರ್ಮಿಕ ಮಲ ಅನ್ನೋ ಧೂಳು ಕುಂತದೆ, ಅದನ್ನು ಒರೆಸಿದ್ರೆ ಒಳಗಿರುವಂತ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತದೆ ಶರಣಬಸವ. ಅದಕ್ಕೆ ಈ ದೀಕ್ಷೆಯನ್ನ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಗುರುಗಳು ಆತನಿಗೆ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿನೇ ನಾನು ಹೇಳಕತ್ತೀನಿ, ಏನು ಈ ಪ್ರಪಂಚದ ಮ್ಯಾಗಿನ ಮೋಹನ ಬಿಡಿಸುವಂತ ಸಾಮರ್ಥ್ಯ ಯಾರಿಗೆ ಐತಿ ಅಂದ್ರೆ ಗುರುವಿಗೆ ಐತಿ, ಲಿಂಗಕ್ಕೈತಿ, ಜಂಗಮಕ್ಕೈತಿ. ನೀವಾದ್ರೂ ಹಂಗ ಇರ್ರಿ, ಶರಣರ ಎತ್ತರಕ್ಕಷ್ಟು ಹೋಗಕ್ಕಾಗಲ್ಲ, ಹೋಗಬೇಕಂತನೇ ಏನಿಲ್ಲ. ಇದರ ಮೇಲೆ ಮೋಹ ಇಡಬೇಡ್ರಿ ಅಂತ ಹೇಳ್ತೇನೆ. ಈಗ ಸತ್ಯ ಇದೀವಲ್ಲ, ಇದ ಕರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರ್ತೀವಲ್ಲಪ್ಪ ಸುಳ್ಳು. ಇದ್ರ ವಾಸ್ತವಿಕತೆ ತಿಳ್ಕೊಂಡು ಬದುಕ್ರಿ ಅಂತ ಹೇಳ್ತಾರ ಅವರು. ಇದ ಅಧ್ಯಾತ್ಮ, ಮತ್ತೇನೈತಿ? ಈಗ ಸತ್ಯ ಇದು ಐತಲ್ಲ, ಈಗ ಸತ್ಯ ಕಾಣಕತ್ತೈತಿ. ಇದು ಸತ್ಯ ಇನ್ನೊಂದು ತಾಸಿಗೆ ಇಲ್ಲಿ ನೀವು ಬಂದು ನೋಡಿದ್ರ ಏನು ಇರುವುದಿಲ್ಲ, ಬಣ 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 ಅಂತಿರ್ತತಿ ನೋಡ್ರಿ. ಹಂಗಾರೆ ಈ ಪೀಠದ ಮೇಲೆ ಕುಂತವ್ರು ಎಲ್ಲಿ ಹೋದ್ರು, ಹಾಡಿದವ್ರು ಎಲ್ಲಿ ಹೋದ್ರು, ಬಾರಿಸಿದವ್ರು ಎಲ್ಲಿ ಹೋದ್ರು, ಕುಂತು ಕೇಳಿದವ್ರು ಎಲ್ಲಿ ಹೋದ್ರು, ಆದ್ರೆ ಅವ್ರವ್ರ ಕೆಲಸ ಮುಗಿತವ್ರ ಅವ್ರ ಜಗಕ್ಕೆ. ಹೆಂಗ ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಜಗದಾಗ ಇರುವುದಿಲ್ಲ ಅನ್ನೋದು ಎಷ್ಟು ಕರೆನೋ, ಹಂಗ ಶಾಶ್ವತವಾಗಿ ಒಂದು ದಿನ ನಾವು ಈ ಭೂಮಿಯಲ್ಲಿ ಇರುವುದಿಲ್ಲ ಅನ್ನೋದು ಅಷ್ಟ ಸತ್ಯ. ಅದಕ್ಕೆ ಈ ಪ್ರಪಂಚದ ಮೇಲೆ ಮೋಹವನ್ನ ಇಟ್ಟು ಪಾಪವನ್ನ ಕಟ್ಟಿಕೊಳ್ಳಬೇಡಿ ಅನ್ನೋದೇ ದೀಕ್ಷೆಯ ಮರ್ಮ. ಅದನ್ನ ಹೇಳ್ತಾರೆ. ಇದು ಯಾಕೆ ಇದನ್ನು ಬಿಡ್ಕೊಂತೀವಿ? ನಾನು ನಂದಂತ ಯಾಕಲೇ ಕೊಡಿ, ಒಯ್ಲಿಲ್ಲ ತರಲಿಲ್ಲ, ಒಯ್ಲಿಲ್ಲ ತರಲಿಲ್ಲ. ಅದಕ್ಕೆ ಈ ಮಲತ್ರಯದ ಮೇಲೆ ಇಟ್ಕೊಂಡು ಏನು ಮಾಡ್ತೀವಿ? ನಾಳೆ ಜಗಳ ಚಲವಾಕತಿ, ಪಾಲು ಕೇಳಕ ಜಗಳ ಮಾಡಕ್ಕಸ್ತತಿ. ಮಕ್ಕಳ ಮೇಲೆ ಮೋಹ ಇಟ್ರ ನಾಳೆ ಆ ಮಕ್ಕಳು ಏನಾರ ನಮ್ಮನ್ನ ಕೈ ಬಿಟ್ಟು ಆದ್ರ ಮಾನಸಿಕ ಆಕತಿ. ಮಡದಿ ಮೇಲೆ ಮೋಹ ಇಟ್ರ ಮಡದ ಏನಾದ್ರೂ ಹಾದಿ ಬಿಟ್ರ ಆಕಿ ಮಾಡೋದು ತಪ್ಪು ಕಂಡು ಮನಸಿಕ ಆಕತಿ. ಗಂಡನ ಮೇಲೆ ಮೋಹ ಇಟ್ಟಿವಿ, ಹಂಗಾರೆ ಇಡಬಾರದನ್ರಿ ಅಂದ್ರ ಪ್ರೀತಿಯನ್ನ ಇಡ್ರಿ, ಅತಿಯಾದ ಮೋಹವನ್ನ ಇಡಬೇಡ್ರಿ ಅಂತ ಹೇಳ್ತಾರೆ ಶರಣರು. ಪ್ರೀತಿ ಇಟ್ರವು ಹೆಂಗಿಟ್ರು? ಈಗಿತ್ತು, ಇನ್ನೊಂದು ಸ್ವಲ್ಪ ಹೊತ್ತಿಗಿಲ್ಲ, ದುಃಖನ ಬರಲಿಲ್ಲ ಅವ್ರಿಗೆ. ನಮಗೆ ಹಂಗಲ್ಲ, ಎದ್ದಾಗ ಏನು ಟ್ರಿಮ್ ಆಗಿ ಅಗದಿ ಅಗದಿ ಖುಷಿ ಪಡ್ತೀವಿ, ಇಲ್ಲದಾಗ ದುಃಖ ಮಾಡ್ಕೊಂತೀವಿ. ಸಾಮಾನ್ಯರಿಗಿರೋ ವ್ಯತ್ಯಾಸ, ಶರಣರಿಗಿರೋ ವ್ಯತ್ಯಾಸ ಅಂದ್ರೆ ಇದ. ಅವರು ಐತೆ ಅಂತ ಸಂತೋಷ ಪಡಲಿಲ್ಲ, ಇಲ್ಲಂತ ದುಃಖ ಪಡಲಿಲ್ಲ. ಇದ್ದಾಗೂ ಒಂದೇ ನಮೂನಿ ಇದ್ರು, ಇಲ್ಲದಾಗೂ ಒಂದೇ ನಮೂನಿ ಇದ್ರು. ಹಿಂಗಾಗಿ ಅವ್ರಿಗೆ ಬಂಧನಗಳಿಲ್ಲ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಶರಣರಿಗೆ ಬಂಧನಗಳಿಲ್ಲ, ಹಂಗನಿ ಆಗಬೇಕು. ಬಸವಣ್ಣನವ್ರು ಹೆಂಗಿದ್ರು ಹಂಗಾಗಬೇಕು. ಶರಣ ಬಸವೇಶ್ವರನಿಗೆ ಲಕ್ಷದ ಮೇಲೆ 96,000 ಗಣಗಳಿಗೆ ಬಸವಣ್ಣವರು ನಿತ್ಯ ಜಂಗಮ ದಾಸೋಹ ಮಾಡಿದ್ರು, ಅನುಭವ ಮಂಟಪ ಕಟ್ಟಿದ್ರು. ಅವ್ರನ್ನ ನೋಡಾಕ ದಿಕ್ಕು ದೇಶಗಳಿಂದ ಎಲ್ಲೆಲ್ಲೋ ಶರಣರು ಬಂದ್ರು. ಇಷ್ಟೆಲ್ಲಾ ಮಾಡಿದ್ರು ಕೂಡ ಬಸವಣ್ಣವ್ರ ಕೊನೆಗೆ ಏನಂದ್ರು? ನಾನೊಬ್ಬನೇ ಭಕ್ತನಯ್ಯ, ನೀವೆಲ್ಲಾ ಲಿಂಗ ಜಂಗಮರಯ್ಯ, ನಾ ಸಣ್ಣವ, ನೀವೆಲ್ಲಾ ದೊಡ್ಡವರು ಅಂತೇಳಿ ಬಸವಣ್ಣವ್ರು ಬಾಗಿದ್ರು. ಎನಗಿಂತ ಕಿರಿಯರಿಲ್ಲ ಅಂದ್ರು, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ರು, ಮನಸ್ಸಾಕ್ಷಿ ಅಂದ್ರು, ಪಾದ ಸಾಕ್ಷಿ ಅಂದ್ರು. ಇವತ್ತು ಬಸವಣ್ಣನವರು ವಿಶ್ವಗುರು ಆದರು, ವಿಶ್ವಗುರು ಆದ್ರು. ನೀನು ಹಂಗಾಗಬೇಕು ಶರಣ ಬಸವೇಶ. ಅದೇ ಬಸವಣ್ಣನ ಹೆಸರೈತಪ್ಪ ನಿನಗ, ಅದ ಬಸವಣ್ಣನ ಹೆಸರೈತೋ. ಅಲ್ಲಿ ಶರಣರನ್ನ ಹುಟ್ಟು ಹಾಕಿದವ ಬಸವ. ಆ ಶರಣ, ಆ ಬಸವ ಅನ್ನುವಂತ ಎರಡು ಶಬ್ದ ತಗೊಂಡು ನಿನಗ ಒಂದ ಹೆಸರಿನಾಗ ಇಟ್ಟಿನಿಪಾ ಶರಣ ಬಸವ ಅಂತ ನಾಮಕರಣ ಮಾಡಕ ನೀ ಹುಟ್ಟಿದಾಗ ನಾನ ಹೇಳಿದ್ನಿಪಾ ಅಂತ ಗುರುಗಳು ಹೇಳಿದ್ರು. ಎಷ್ಟು ಅಂತಃಕರಣ ನೋಡ್ರಿ, ಎಷ್ಟು ಅಂತಃಕರಣ. ಅದಕ್ಕೆ ಗುರುವಿನ ಮಾತು ಮೀರದಂತೆ ನಡಿ, ಗುರುವಿನ ಮಾತು ಮೀರದಂತೆ ನಡಿ. ಗುರುವಿನ ಮಾತು ಮೀರಿ ನಡೆದ್ರೆ ಏನಾಕತಿ? ಜೀವನ ಹಾಳಾಗಿ ಹೋಗತಿ, ಸತ್ಯನಾಶ ಆಗಿ ಹೋಗತಿ. ನಮ್ಮಲ್ಲಿ ಪಂಚಾಕ್ಷರಿ ಗವಾಯಿಗಳಿದ್ರು. ಇವರೆಲ್ಲ ಸಂಗೀತಗಾರೆಲ್ಲ ಅದೇ ಗರಾಣಿಯವರೇ, ಇಲ್ಲಿಂದನ ಬಂದವರು ಇವರೆಲ್ಲ. ಪಂಚಾಕ್ಷರ ಗುರುಗಳು ಹಾನಗಲ್ಲ ಕುಮಾರಸ್ವಾಮಿಗಳು. ಎಷ್ಟು ಪ್ರೇಮ ಇದ್ರು ಪಂಚಾಕ್ಷರ ಗವಾಯಿಗಳ ಮೇಲೆ ಅಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳು ಪಂಚಾಕ್ಷರ ಗವಾಯಿಗಳವರಿಗೆ ಅವತ್ತಿನ ಕಾಲಕ್ಕೆ ವಿದ್ಯೆ ಕಲಸಾಕ ಒಬ್ಬ ಮುಸಲ್ಮಾನ ಗುರುವಿನ ಗೊತ್ತು ಮಾಡಿ ಅಂತ ಅವನಿಗೆ ಸಹಿತ ದುಡ್ಡು ಕೊಟ್ಟು, ನನ್ನ ಶಿಷ್ಯ ಶಾಣೆ ಆದ್ರೆ ಸಾಕಾಗಿತ್ರಿ, ಮೊದಲು ಇವನು ಉದ್ಧಾರ ಮಾಡ್ರಿ. ಅವರಂದ್ರು ಗುರುಗಳು, ವಿದ್ಯೆ ಕಲಿಸೋ ಗುರುಗಳು ಯಾರು? ಪಂಚಾಕ್ಷರ ಗವಾಯಿಗಳು. ಆ ವಿದ್ಯೆ ಕಲಿಸುವಂತ ಮುಸಲ್ಮಾನ ಗುರುಗಳೇ, ನಾನು ಮುಸಲ್ಮಾನ, ನಾನು ಮಾಂಸಾಹಾರ ಮಾಡ್ತೀನಿ, ಮತ್ತು ನಿಮ್ಮ ಶಿಷ್ಯಾಗಿ ಹೆಂಗ ನಾ ವಿದ್ಯೆ ಕಲಿಸಲಿ ಅಂದ್ರ, ಇವತ್ತು ನಿಮ್ಮ ಆಹಾರ ಮುಖ್ಯ ಅಲ್ಲ, ನನ್ನ ಶಿಷ್ಯ ಶಾಣೆ ಆದ್ರೆ ಸಾಕು, ಮೊದಲು ನೀವು ವಿದ್ಯೆ ಕಲಿಸ್ರಿ ಅಂತ ಹೇಳಿ ಗುರುಗಳು ತಮ್ಮ ನಿಯಮವನ್ನು ಸಡ್ಲ ಮಾಡಿ ಪಂಚಾಕ್ಷರ ಗವಾಯಿಗಳಿಗೆ ವಿದ್ಯೆ ಕಲಿಸಾಕ ಅನುವು ಮಾಡಿಕೊಟ್ರು ಪೂಜ್ಯರಾದ ಹಾನಗಲ್ ಕುಮಾರಸ್ವಾಮಿ. ನೋಡ್ರಿ, ಇಂಥ ಪಂಚಾಕ್ಷರ ಗವಾಯಿಗಳು ಒಂದು ಸಲ ಗುರುಗಳ ಅಂತ್ಯಕ್ಕೆ ಹೋಗಿ, ಗುರುಗಳ ನನಗ ಲಗ್ನ ಆಗೋ ಮನಸ್ಸಾಗೈತ್ರಿ ಅಂದಾಗ ಗುರುಗಳು ಎದಿಗೆ ಕಲ್ಲು ಬಡದಂಗ ಆತಂತ. ನೋಡ್ರಿ ಹೆಂಗಾಗಿರ್ಬೇಕು. ಈಗ ನಾಳೆ ನಾ ಒಂದು ಮಠಕ್ಕೆ ಮರಿ ತಗೊಂಡಿರ್ತೀನಿ, ಮರಿ
ಆಗ್ಲಂತ ಚಲೋ ಕಲಿಸಿರ್ತೀವಿ, ಅವನು ಶಾಣೆ ಮಾಡಿರ್ತೀವಿ, ವಿದ್ಯಾವಂತನ ಮಾಡಿರ್ತೀವಿ. ಅದು ಮರಿ ಚಲೋ ಕಲ್ತು ಶಾಣೆ ಆಗಿ ನಾ ಮುಂದೆ ಸ್ವಾಮಿ ಆಗಕ್ಕೊಲ್ಲ ನಾ ಲಗ್ನ ಹಾಕಿನ ಅಂದ್ಬಿಟ್ರೆ ನಮಗೆ ಹೆಂಗೆ ಆಗಬಾರ್ದು? ಎಲ್ಲೇ ಇವನವನ ಮಠಕ್ಕೆ ಮರಿ ಸಿಗುವುದೇನು ಸರಳ ಐತೇನ? ಅದು ಹುಡುಗಾಟಿಗೆ ಏನದು? ಎಲ್ಲರೂ ನೌಕರಿ ಮಾಡೋರು ಅದಾರ, ಇನ್ನು ಮೇಲೆ ಮಠಕ್ಕೆ ಆಗೋರಂಕರು ಇಲ್ಲ. ನಮ್ದು ಏನೈತಲ್ಲ ಪೀಳಿಗೆ ಲಾಸ್ಟ್ ನಾವು ಇನ್ನು ಮರಿ ಆಗುವ ಸಿಗುದಿಲ್ಲ. ಇನ್ನೇನಿದ್ರು ಕತ್ತಿ ಮರಿ, ಮಂಗ್ಯನ ಮರಿ, ನಾಯಿ ಮರಿನ ಸಿಗುದಿಲ್ಲ. ಸ್ವಾಮಿಗಳಾಗವರು ಸಿಗುದಿಲ್ಲ. ಇನ್ನು ಮ್ಯೂಸಿಯಮ್ನ್ಯಾಗ ನೋಡೋದಿಲ್ಲ, ಇದು ಸ್ವಾಮಿಗಳು ಹಾಕೊಳ್ಳೋ ಪಟಗ, ಇದು ಸ್ವಾಮಿಗಳು ಹಾಕೊಳ್ಳೋ ಕಪಣಿ, ಅವ್ರು ಹಾಕೊಳ್ಳೋ ಹಿಡ್ಕೊಳ್ಳೋ ಬೆತ್ತ, ಅವ್ರು ಹಿಂಗೆ ಅವ್ಗಿ ಮಾಡ್ತಿದ್ರು ಅಂತ ನೋಡು, ಮುತ್ಯಾರು ಹಿಂಗಿದ್ರು ಅಂತ ನೋಡಿ ಅಂತೇಳಿ ಮ್ಯೂಸಿಯಮ್ನ್ಯಾಗ ನೋಡೋ ಕಾಲ ಬರ್ತೈತಿ. ಅಂದ್ರೆ ಕಾಲ ಕೆಟ್ಟ ಹೋಗ್ತು, ಯಾರು ಸ್ವಾಮಿಗಳಾಗಕ್ಕೆ ಸಿಗುದಿಲ್ಲ. ಒಬ್ಬ ಗುರು ಶಿಷ್ಯನ ಚಲೋ ಬೆಳೆಸಿರ್ತಾನ, ಆ ಶಿಷ್ಯ ಗುರುವಿಗೆ ತಿರಸ್ಕಾರ ಮಾಡಿಬಿಟ್ರೆ ಗುರುವಿನ ಮನಸ್ಸಿಗೆ ಎಷ್ಟು ನೋವಾಕೈತಿ. ಬ್ಯಾಡೋ ಪಂಚಾಕ್ಷರಿ, ಮೊದಲ ನಿನಗೆ ಕಣ್ಣಿಲ್ಲೋ, ನಿಮ್ಮ ವಸ್ತುನ ನಿಮಗೆ ಮುಟ್ಟಾಕ ನಿಮಗೆ ಗೊತ್ತಾಗೋದಿಲ್ಲ ಅಂತಂದ್ರೆ ಹೆಂಡ್ರ್ ಮಾಡ್ಕೊಂಡು ಏನು ಸುಖ ಪಡ್ತೀಯೋ? ಬ್ಯಾಡೋ, ಅನಾಥ ಮಕ್ಕಳನ್ನ ನಿನ್ನ ಮಕ್ಕಳಂತ ತಿಳ್ಕೊರಂದ್ರು ಗುರುಗಳ. ಹಂಗೂ ತಿಳ್ಕೊಂತೀನ್ರಿ, ಆದ್ರೆ ನಾ ಮಾತ್ರ ಲಗ್ನ ಆಗಿ ಹೆಂಡ್ರು ಸುಖ ಅನುಭವಿಸೋಣ ಅಂದ ಪಂಚಾಕ್ಷರಿ ಗವಾಯ್. ಬ್ಯಾಡೋ ಅಂದ್ರು ಗುರುಗಳು. ಕೊನೆಗೆ ಒಂದು ಸಲ, ಪಂಚಾಕ್ಷರಿ ನೀನು ಸಾವಿರಾರು ಮಕ್ಕಳಿಗೆ ಕಣ್ಣಿಲ್ಲದವರಿಗೆ ಗುರು ಆಗಿ ಅವ್ರನ್ನೆಲ್ಲ ಅನಾಥ ಮಕ್ಕಳು ತಂದೆ ಅಕ್ಕಿ ಅಂತ ಮಾಡಿದ್ಯಾ, ನೀನಾ ಒಂದು ಹೆಂಡ ಕಟ್ಕೊಂಡು ನಿನಗೆ 2 ಮಕ್ಕಳು ನಡೆದು ನೀ ಸ್ವಾರ್ಥಿ ಅಕ್ಕಿ ಅನ್ನೋದು ಗೊತ್ತಿದ್ರೆ ನಾನು ಯಾಕೆ ವಿದ್ಯೆ ಕಲ್ಸಕ್ಕೆ ಹೋಗಿದ್ನು ಅಂತ ಬಹಳ ದುಃಖ ಮಾಡ್ಕೊಂಡ್ರು ಗುರುಗಳು. ಅವತ್ತು ಸ್ವಪ್ನದಲ್ಲಿ ಸಂಗೀತದ ಆ ವಿದ್ಯೆಯ ಆ ತಾಯಿನ ಪ್ರತ್ಯಕ್ಷ ಹೇಳಿಲ್ದಂತ, ಪಂಚಾಕ್ಷರಿ ಲಗ್ನ ಆಗಿ ಸುಖ ಉಣಬಾಡೋ, ನಿನ್ನ ತ್ಯಾಗವನ್ನ ಗುರುವಿನ ಪಾದಕ್ಕೆ ಅರ್ಪಿಸಿ ಗುರು ಹೇಳಿದಂಗೆ ಕೇಳೋ. ನೀನು 2 ಮಕ್ಕಳಿಗೆ ತಂದೆಲ್ಲ, ಜಗತ್ತಿನಲ್ಲಿ ಕಣ್ಣಿಲ್ಲದ ಎಲ್ಲಾ ಮಕ್ಕಳಿಗೆ ನೀ ತಂದಕ್ಕಿಯೋ, ಗುರುವಿನ ಮಾತು ಮೀರಬೇಡ ಅಂತ ಹೇಳಿದಾಗ ಬೆಳಿಗ್ಗೆ ಎದ್ದು ಹೋಗಿ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ನಾನು ನಿಮ್ಮ ಮನಸ್ಸನ್ನು ವಿಷಿದ್ರಿಪ್ಪ, ನಾನು ನಿಮ್ಮ ಮನಸ್ಸನ್ನು ವಿಷಿದೆ, ನಾ ಲಗ್ನ ಆಗೋದಿಲ್ರಿಪ್ಪ, ನಾ ಲಗ್ನ ಆಗೋದಿಲ್ಲ. ನಾನು ನೀವು ಹೇಳ್ದಂಗ ನಾನು ಬ್ರಹ್ಮಚರ್ಯ ಪಾಲಿಸಿ ನಾನು ನನ್ನಂಗ ಕಣ್ಣಿಲ್ಲದ ಕಾಲಿಲ್ಲದ ಮಕ್ಕಳಿಗೆ ಆಧಾರಕ್ಕೆ ನಂದಾಗ ಹಾನಗಲ್ಲು ಕುಮಾರಸ್ವಾಮಿಗಳಿಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆತಂತ. ಹಂಡೆ ಹಾಲು ಕುಡಿದಷ್ಟು. ಎಂಥ ಗುರು, ಎಂಥ ಶಿಷ್ಯ. ಇಂಥ ಪಂಚಾಕ್ಷರಿ ಶಿವಯೋಗಿಗಳಿಗೆ ಅನೇಕ ಶಿಷ್ಯರಿದ್ದರು. ಅದರಲ್ಲಿ ಪುಟ್ಟರಾಜ ಗವಾಯಿಗಳು ಕಣ್ಣಿಲ್ದವರು. ಈ ಪುರಾಣ ಬರೆದವರು ಯಾರು? ಶರಣಬಸವೇಶ್ವರ ಪುರಾಣ ಬರೆದವರು. ಪಂಚಾಕ್ಷರಿ ಗವಾಯಿಗಳ ಶಿಷ್ಯರು ಪುಟ್ಟರಾಜ ಗವಾಯಿಗಳು. ಪುಟ್ಟರಾಜ ಗವಾಯಿ ಕಣ್ಣಿಲ್ದವ್ರು ಬರೆದಾರ. ಕಣ್ಣಿದ್ದವ್ರಿಗೆ ಏನು ಕಿಶಕ್ಕಾಗೋದು, ನೋಡ್ಕೊಂತ ಕುಂದ್ರದು, ಮೊಬೈಲ್ ಓದ್ಕೊಂತ ಕುಂದ್ರದು, ಟಿವಿ ನೋಡ್ಕೊಂತ ಕುಂದ್ರು. ಯಾರು ಏನಾರ ಕೆತ್ತಂದ್ರೆ ಕಣ್ಣು ಕಿಸ್ತು ನೋಡು ಯಾಕ ಅನ್ನೋದು. ಬರೀ ಇದಕ್ಕೆ ನಮ್ಮ ಕಣ್ಣು ಉಪಯೋಗ ಆಗು, ಕೆಲಸಕ್ಕೆ ಬಾರದಕ್ಕೆ ಉಪಯೋಗ ಆಕ್ಕವು ನೋಡ್ರಿ ಕಣ್ಣಿಲ್ದವ್ರು. ಬಸವ ಪುರಾಣ ಬರೆದ್ರು ಪುಟ್ಟರಾಜ ಗವಾಯಿಗಳು ಹಿಂದಿ ಒಳಗ. ಬಾಬು ರಾಜೇಂದ್ರ ಪ್ರಸಾದ್ ಯಾರೋ ಹೇಳಿದ್ರಂತ ಈ ಪುರಾಣ ಹಿಂದಿ ಒಳಗೆ ಬರ್ದಾರ ನೋಡ್ರಿ, ಕಣ್ಣಿಲ್ದವ್ರು ಬರ್ದಾರ ನೋಡ್ರಿ. ಅಂದ್ರೆ ಕಣ್ಣಿಲ್ದವ್ರು ಬರೆಯಕ್ ಸಾಧ್ಯ ಐತಿ ಇಲ್ರಿ? ಆ ಲಿಪಿ ಅಂತ ಬಂದಾವ, ಆ ಬ್ರಹ್ಮಲಿಪಿ, ಆ ಲಿಪಿ ಒಳಗ ಬರೆಯಕ್ ಸಾಧ್ಯ ಐತಿ. ಕಣ್ಣಿಲ್ದವರು ಹಿಂಗ ಆ ಲಿಪಿಗಳಲ್ಲಿ ಅವ್ರು ತಮ್ಮ ಬಾಯಿಂದ ಹೇಳ್ತಾರ, ಅವ್ರ ಪಕ್ಕದಲ್ಲಿ ಕೂತವ್ರೊಬ್ರು ಬರೆಯಕ್ ಸಾಧ್ಯ ಐತಿ. ಕರ್ಕೊಂಬರ್ರಿ ಅವ್ರಂದ್ರ. ಅವತ್ತಿನ ಕಾಲಕ್ಕೆ ಪುಟ್ಟರಾಜ ಗವಾಯಿಗಳವ್ರನ್ನ ಗದಗಿನಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ವಿಮಾನ ನಿಲ್ದಾಣಕ್ಕೆ ಟಿಕೆಟ್ ಮಾಡಿ ವಿಮಾನದಿಂದ ದಿಲ್ಲಿಗೆ ಕರ್ಕೊಂಡು ಹೋದ್ರು ಪುಟ್ಟರಾಜ ಗವಾಯಿಗಳು. ರಾಷ್ಟ್ರಪತಿ ಭವನಕ್ಕೆ ಕರ್ಕೊಂಡು ಹೋದಾಗ ರಾಷ್ಟ್ರಪತಿಗಳು ಕಣ್ಣಿಲ್ಲದಂತ ಪುಣ್ಯಾತ್ಮರು ಹಿಂದಿ ಒಳಗೆ ಬಸವ ಪುರಾಣ ಬರದಾರಲ್ಲ ಅಂತೇಳಿ ಆ ಪುರಾಣ ತಲೆ ಮೇಲೆ ಇಟ್ಕೊಂಡು ಕುಣಿದ್ರಂತ ನೋಡ್ರಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್. ಪುಟ್ಟರಾಜ ಗವಾಯಿಗಳು ನನ್ನ ದಿಲ್ಲಿಗೆ ರಾಷ್ಟ್ರಪತಿ ಕರ್ಯಾಕತಾನ, ನಾ ರಾಷ್ಟ್ರಪತಿಗಳಂತೆ ಕೊಂಟಿನಂತ ಖುಷಿಯಿಂದ ಹೋಗಲಿಲ್ಲ. ಅಲ್ಲಿ ಹೇಳಿದ್ರು, ನಮ್ದು ನೋಡಪ್ಪ ಬಾವಿ ನೀರ ಬೇಕು ನಮ್ಮ ಪೂಜಾಕ, ಲಿಂಗ ಈಗ ನಾವು ನಳದ ನೀರು ಬಳಸೋದಿಲ್ಲ, ನಮಗ ಪತ್ರಿನ ಬೇಕು ಲಿಂಗ ಪೂಜೆ ಮಾಡ್ಕೊಳಕ, ನಮಗ ಹೂವ ಪತ್ರಿ ಅದಾವಿಲ್ಲ ಅಂತ ಎಲ್ಲ ಕೇಳಿದ್ರು. ಅವತ್ತಿನ ಕಾಲಕ್ಕ ಮುಂಡ್ರಿಗಿ ಭಾಗದಲ್ಲಿ ಒಂದು ಅಳವಂಡಿ ಅಂತ ಒಂದು ಊರಿತ್ತು. ಆ ಅಳವಂಡಿಯಲ್ಲಿ ಒಬ್ರು ಶಿವಮೂರ್ತಿ ಸ್ವಾಮಿಗಳಂತಿದ್ರು, ಪಟ್ಟದೇವರು, ಹಿರೇಮಠ ಪಟ್ಟದೇವರು. ಅವ್ರು MP ಆಗಿದ್ರಲ್ಲಿ. ಏನಾಗಿದ್ರು? ಅವ್ರು MP ಆಗಿದ್ರಲ್ಲಿ. MP ಅಂದ್ರೆ ಲೋಕಸಭೆಗೆ MP ಆಗಿದ್ರು. ಅವರಲ್ಲೆಲ್ಲ ವ್ಯವಸ್ಥೆ ಮಾಡಿದ್ರು. ದಿಲ್ಲಿಯಾಗ ಹುಡುಕಾಡಿಸಿ ಒಂದು ಬಾಮಿ ಪತ್ತೆ ಹಚ್ಚಿದ್ರು, ಪತ್ರಿ ಗಿಡ ಪತ್ತೆ ಹಚ್ಚಿ ಪೂಜ್ಯ ಗುರುಗಳಿಗೆ ಪೂಜಾ ಮಾಡಕ್ ಅನುಕೂಲ ಮಾಡಿಕೊಟ್ಟಿದ್ರು. ಅವತ್ತು ಲೋಕಸಭೆಯಲ್ಲಿ ಆ ರಾಷ್ಟ್ರಪತಿ ಭವನದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರಿಗೆ ಸನ್ಮಾನ ಮಾಡುವಾಗ ಭಾರತ ದೇಶ ನಿಮ್ಮಂತ ಪುಣ್ಯಾತ್ಮರಿಗೆ ಜನ್ಮ ಕೊಟ್ಟತ್ತೆ ಅಂತ ಹೇಳಿದ್ರೆ ಕಿಮ್ಮತ್ತು ಬಹಳ ದೊಡ್ಡದಾಗೈತೆ ಅಂತ ಹೇಳಿದ್ರಂತ. ಎಂಥ ದೊಡ್ಡ